ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಂದು ಚಾನೆಲ್ ಮಾರೆ, ನೀನೆಂತ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಬ್ಯಾಕ್ ಟು ಅವರ್ ಚಾನೆಲ್. ಅವರ್ ಚಾನೆಲ್ ಕರೆಕ್ಟ್ ಅವರ್ ಚಾನೆಲ್ ಅಂತ ಹೇಳುವ ಆಯ್ತಾ. ವೆದರ್ ಉಂಟಲ್ವಾ, ನಾವು ಯಾವ ಪ್ಲೇಸ್ ಅಲ್ಲಿ ಇದ್ದೇವೆ ಅದು ಕಾರ್ಕಳ. ಇಲ್ಲಿ ನಾವು ಕಾಶ್ಮೀರ ಅಲ್ಲ ಗೈಸ್, ಕಾರ್ಕಳದಲ್ಲಿ ಇರೋದು. ಕಾರ್ಕಳ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮಂಗಳೂರಿಂದ ಒಂದು 50 ಕಿಲೋಮೀಟರ್ಸ್ ಅಲ್ಲ, ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತದೆ. ಹೇಳು ಮಾರಿತಿ. ಆಯ್ತು, ಮಂಗಳೂರಿಂದ 50 ಕಿಲೋಮೀಟರ್ಸ್ ಉಂಟಾ ಇಲ್ವಾ ಅದು ಸಹ ಹೇಳ್ಬೇಕಲ್ಲ ಅವರಿಗೆ. ಆಯ್ತು, 60 ಕಿಲೋಮೀಟರ್ಸ್ ಉಂಟು. ಸೊ ಇಲ್ಲಿ ತುಂಬಾ ಈಗ ಶೆಕೆ, ಒಂದು 35 ಡಿಗ್ರೀಸ್ ಇವಾಗ ಇದೆ, 35 ಡಿಗ್ರಿ ಸೆಲ್ಸಿಯಸ್. ಸೊ ಈ ಶೆಕೆಗೆ ನೀವಂತೂ ಹೊರಗಂತೂ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಹೊರಗೆ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಕುತ್ಕೊಳ್ಳಿ, ಎಲ್ಲರೂ ಕೆಲಸ ಮಾಡಬೇಡಿ ಯಾರು ಕೂಡ. ಈವ್ನಿಂಗ್ ಟೈಮಲ್ಲಿ ಹೋಗ್ಬೋದು, ಅಂದ್ರೆ ಪಾಪ ಕೆಲಸ ಮಾಡಿ, ಎಲ್ಲ ಕೆಲಸ ಈವ್ನಿಂಗ್ ಮಾಡಿ. ಇನ್ನು ಇವತ್ತಿಂದ ಊಟ ಎಲ್ಲ ಈವ್ನಿಂಗ್ ಮಾಡಿ. ಊಟಕ್ಕೆ ಹೊರಗೆ ಹೋಗ್ಬೇಡಿ, ರಿಕ್ಷಾ ಬಿಡಬೇಡಿ, ಕಾರ್ ಬಿಡಬೇಡಿ, ಕೆಲಸ ಯಾರು ಸಹ ಮಾಡಬೇಡಿ. ಇವ್ಳು ಹೇಳಿದ ತರ ಈವ್ನಿಂಗ್ಗೆ ಹೋಗಿ ಎಲ್ಲರೂ ಫುಲ್. ಅಂದ್ರೆ ಕೆಲಸ ಮಾಡೋರು ಮಾಡ್ತಾನೆ ಇರ್ಬೇಕು ಅದ್ರಲ್ಲಿ ಅಂತ ಹೇಳಿದ್ರೆ. ಎಂತ ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಗೋಲಿ ಸೋಡಾ ಸಿಗ್ತದೆ. ನಂಗೆ ಗೊತ್ತಿಲ್ಲ ನಿಮ್ಗೆಲ್ಲ ಗೋಲಿ ಸೋಡಾ ಎಲ್ಲ ಗೊತ್ತುಂಟಾ ಅಂತ ಇಲ್ವಾ ಅಂತ. ಭಯಂಕರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮ್ಗೆ. ಗೋಲಿ ಸೋಡಾ ಗೊತ್ತಿಲ್ಲ ಅಂದ್ರೆ ಆಗ್ಬೋದು. ಗೋಲಿ ಸೋಡಾ ಗೊತ್ತುಂಟಾ ನಿಮ್ಗೆ? ಇದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೀವು. ಎಂತ ಗೊತ್ತುಂಟಾ, ಇದು ಈಗದು ಫ್ಲೇವರ್ ತರ ಗೋಲಿ ಸೋಡಾ ಅಲ್ಲ. ಈಗದು ಮಾಕ್ಟೇಲ್ ಆ ತರ ಎಲ್ಲ ಗೋಲಿ ಸೋಡಾ ಸುಮ್ಮನೆ ಗೋಲಿ ಹಾಕಿ ಕೊಡ್ತಾರೆ. ಇದು ಒಥೆಂಟಿಕ್ ಗೋಲಿ ಸೋಡಾ. ನೀವು ಆಲ್ಮೋಸ್ಟ್ ಕುಡ್ದಿರ್ತೀರಾ, 90% ಯಾರು ನೋಡ್ತಿದ್ದೀರಿ ಕುಡ್ದಿರ್ತೀರಾ. ಸೊ ಅಲ್ಲಿ ಕುಡ್ಲಿಕ್ಕೆ ಹೋಗ್ತಿದ್ವಿ. ಯಾಕೆ ಅಂತ ಆಸೆ ಆಗ್ತದೆ ಒಂದು ಗೋಲಿ ಸೋಡಾ ಕುಡಿಲಿಕ್ಕೆ. ಕಂಟೆಂಟ್ಗೋಸ್ಕರ ಹೇಳ್ಬೇಡಿ. ಕಂಟೆಂಟ್ಗೋಸ್ಕರ ಅಲ್ಲ ಗೈಸ್, ಇದು ಸುಮ್ಮನೆ ಹೇಳ್ತಿದ್ದಾನೆ ಅವನು. ಇವತ್ತು ಅಂಕಲ್ ಇದು ಗೋಲಿ ಸೋಡಾ ಕುಡ್ಲಿಕ್ಕೆ ಹೋಗ್ತಿದ್ವಿ. ಅಂಕಲ್ ಇದು ಗೋಲಿ ಸೋಡಾವಾ? ಅಲ್ಲಿ ಒಂದು ಅಜ್ಜ ಇದ್ದಾರೆ, ಅವ್ರು ಗೋಲಿ ಸೋಡಾ ಮಾಡ್ತಾರೆ. ಯಾಕೆ ಅಜ್ಜ ಎಲ್ಲ ಕರಿಬಾರ್ದ? ಅಂಕಲ್ ಅಂತ ಕರಿಬಾರ್ದ? ಅಜ್ಜನಿಗೆ ಅಜ್ಜ ಕರೆದಾಗ ಎಂತ ಕರೆಯುವುದ? ಅಣ್ಣನಿಗೆ ಅಣ್ಣ ಕರೆದಾಗ, ಅಮ್ಮನಿಗೆ ಅಮ್ಮ ಕರೆದಾಗ ಮತ್ತೆ ಎಂತ ಕರೆಯುವುದ? ಬೇಜಾರಾಗ್ತದ ಅಜ್ಜ ಕರೆದ್ರೆ? ಮಿಸ್ಟರ್ ಅಂತ ಕರಿತೀನಿ. ಇಲ್ಲ ಅಂಕಲ್ ಅಂತ ಕರಿ. ನೋಡಿ ಅವರು ನೋಡಿ ಈಗ ಎಷ್ಟು ಸ್ಮೈಲ್ ಮಾಡ್ತಾರೆ ನೀನು ಅಂಕಲ್ ಅಂತ ಹೇಳಿದ್ರೆ ಅವರಿಗೆ. ಹೌದು, ಹಾಗೆ ಉಂಟಾ? ಯಾರಿಗೆ ಸಹ ಉಂಟಲ್ಲ, ಅವರ ಏಜ್ ಈಗ ನೋಡು ಎಷ್ಟು ಸಹ ಜಾಸ್ತಿ ಇರ್ಲಿ ಆಯ್ತಾ. ಆಂಟಿ ಯಾರು ಅಲ್ಲ, ಆಂಟಿ ಕರೆಯೋದು ಅಂತ. ಆಂಟಿ ನಾನು ತುಂಬಾ ಚಿಕ್ಕವಳ ಗೈಸ್. ಇವನ್ ನನ್ನ ಅಣ್ಣ, ನಾನು ಇವನ ತಂಗಿ. ಅಣ್ಣ ನನ್ನ ಮತ್ತೆ ಜಾನ್ ಇದ್ದು ಏಜ್ ಗ್ಯಾಪ್ ಉಂಟಲ್ಲ, ಜಸ್ಟ್ 3 years ಗೈಸ್, 3 years. ಸೊ ನಾವೆಲ್ಲ ಏಜ್ ಎಲ್ಲ ಹೇಳೋದಿಲ್ಲ ನಾವೆಷ್ಟು ಅಂತ, ಅದೆಲ್ಲ ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಅದೆಲ್ಲ ಬೇಡ ಗೈಸ್, ಸುಮ್ಮನೆ ಯಾಕೆ ಅಲ್ಲ, ಸುಮ್ಮನೆ ಯಾಕೆ. ಮತ್ತೆ ಗೊತ್ತಾಗ್ತದೆ ನಿಮ್ಗೆ ಮುಂದೆ ವ್ಲಾಗ್ಸ್ ಅಲ್ಲೆಲ್ಲ ಬರ್ತದಲ್ಲ. ಅವೊಂದು ಮದುವೆ ಆಗ್ಬೇಕಾದ್ರೆ ಅದು ಆಗ ನಾನು ರಿವೀಲ್ ಮಾಡ್ತೇನೆ ನಿಮ್ಗೆ. ಹೌದು, ನನ್ನ ಮನೆಗಿಂತ ಅವಳದು ಮದುವೆ ಮುಂಚೆ. ನಿನ್ನೆ ನಾವು ಆನಿವರ್ಸರಿ ಇಲ್ಲ ಕಟ್ಟಿಲ್ಲ ಗೈಸ್, ನಿನ್ನೆ ನಾವು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗಿದ್ವಲ್ಲ ಫ್ರೆಂಡ್ ಇದು. ಅವರ ಅಂಕಲ್ ಇವತ್ತು ನನಗೆ ಹೇಳ್ತಾರೆ, ಅವರದ್ದು ಮದುವೆ ಆದ್ಮೇಲಂತೆ ಅವರಿಗೆ ಫಸ್ಟ್ ಟೈಮ್ ಯಾರು ಬೊಕ್ಕೆ ಕೊಟ್ಟಿದಂತ ಹೇಳಿದ್ರೆ ನಾನು. ಆಯ್ತಾ, ನನಗೆ ತುಂಬಾ ಖುಷಿ ಆಯ್ತಿದ್ದು ಕೇಳಿ. ಯಾಕಂತ ಹೇಳಿದ್ರೆ ಹುಡುಗರಿಗೆ ಉಂಟಲ್ಲ, ನಂಗೆ ಈಗ ಗೊತ್ತಾಯ್ತು, ಹುಡುಗರಿಗೆ ಸಹ ಫ್ಲವರ್ ಕೊಟ್ರೆ ಅವರಿಗೆ ಖುಷಿ ಆಗ್ತದೆ ಅಂತ. ಆಯ್ತಾ, ನಂಗೆ ಯಾರು ಕೊಟ್ಟರೆ ನಾನು ಎಂತ ಹೇಳ್ತೀನಿ ಗೊತ್ತುಂಟಾ? ಫ್ಲವರ್ ಅದು ತಿರುಗಿಸಿ ಉಂಟಲ್ಲ, ಹಾಗೆಲ್ಲ ಯಾಕೆ ಹೇಳ್ತೀಯ? ಎಷ್ಟು ಪ್ರೀತಿಯಿಂದ ಕೊಡ್ತಾರಲ್ಲ. ಒಂದು ಬಾಟ್ಲಿ ಕೊಡ್ಬೇಕು, ಯಾರಾದ್ರೂ ಬಾಟ್ಲಿ. ನಿಂದು ಬಿಡು, ನೀನು ಫುಲ್ ಡಿಫರೆಂಟ್. ಫೋನ್ ಕೊಡ್ಬೇಕು, ಅದೆಲ್ಲ ಖುಷಿ ಆಗ್ತದೆ. PSP ಕೊಡ್ಬೇಕು, ಹಾಗೆಲ್ಲ ಕೊಟ್ಟರೆ ಖುಷಿ ಆಗ್ತದೆ. ಇದು ನಾರ್ಮಲ್ ಒಂದು 5 ರೂಪಾಯಿದು ಫ್ಲವರ್ ತಂದು ಕೊಟ್ರೆ ನಂಗೆ ಎಂತ ಖುಷಿ ಆಗ್ತದೆ? ನಂಗೆ ಖುಷಿ ಆಗುದಿಲ್ಲ. ಅದರಲ್ಲಿ ಎಷ್ಟು ಇಮೋಷನ್ಸ್ ಉಂಟು ಅಂತ ನಿಮಗೆ ಗೊತ್ತುಂಟಾ? ಅದು ಇಮೋಷನ್ ನೀನೇ ಇಟ್ಕೋ. ಫ್ರೆಂಡ್ಸ್ ಇದ್ರೆ ನಿಮ್ಗೆ, ಯಾರಾದ್ರೂ ನಿಮ್ಗೆ ಹುಡುಗರು ಬಾಯ್ ಫ್ರೆಂಡ್ಸ್ ಇದ್ರೆ ಅವರಿಗೆ ಸಹ ನೀವು ಉಂಟಲ್ಲ ಫ್ಲವರ್ ಕೊಡಿ ಆಯ್ತಾ, ಅವರಿಗೆ ಖುಷಿ ಆಗ್ತದೆ ಅಲ್ಲ? ತುಂಬಾ ಖುಷಿ ಆಗ್ತದೆ. 5 ರೂಪಾಯಿದು ಫ್ಲವರ್ ಕೊಟ್ಟು 5 ರೂಪಾಯಿದು ಬಿಸ್ಕೆಟ್ ಕೊಡು, ಮತ್ತೆ ಗುಡ್ ಬಾಯ್ ಅಂತ ಹೇಳು. ಎಂತ ನಾಯ ಅಂತ ಹೇಳ್ದೆ? ಕೈಯಲ್ಲಿ ಹೀಗೆ ಹಿಡ್ದು ಉಂಟಲ್ಲ ನೋಡಿ, ಇವಳಿಗೆ ಇನ್ನೂ ಭಂಗ. ಇವಳಿಗೆ ಹೀಗೆ ಇಡ್ಲಿಕ್ಕೆ ಸಾಗುದಿಲ್ಲ. ಅದಕ್ಕೆ ನಾನು ಜಿಮ್ಮಿಗೆ ಹೋಗೋದು. ಇವಳಿಗೆ ಎಂತ ಗೊತ್ತುಂಟಾ, ಒಂದ್ ಜನ ಬೇಕು ಇಡ್ಲಿಕ್ಕೆ. ಇನ್ನೊಂದು ಜನರಿಗೆ ಹೈರ್ ಮಾಡ್ತೀವಿ. ಈಗ ನಾನು ಈಗ ಡ್ರೈವ್ ಮಾಡ್ತಿರ್ತೀನಿ ಇಡೀ ವರ್ಷ, ಇವಳು ಕುತ್ಕೊಂಡು ಖಾಲಿ ಮಾಡ್ಲಿಕ್ಕಿಲ್ಲ ಖಾಲಿ. ಸುಮ್ಮನೆ ಹೇಳ್ಬೇಡ, ಕ್ಯಾಮೆರಾ ಹಿಡಿದಿಲ್ವಾ ಈಗ? ಅದೇ ನಿಂಗೆ ಜನ ಒಂದು ಹೈರ್ ಮಾಡುವ ಕ್ಯಾಮೆರಾ ಹಿಡಿಲಿಕ್ಕೆ. ಅಣ್ಣ, ನಾವು ಹೋಗೋದು ಅಜ್ಜನ ಅಂಗಡಿಗಲ್ಲ. ಅಜ್ಜ ಹೋದ ಹಿಂದೆ. ಅಜ್ಜ ಹೇಳ್ಬಾರ್ದು, ಅಂಕಲ್. ಅವನಿಗೆ ಖುಷಿ ಆಗ್ತದೆ ಅಂತೆ. ಅಂಕಲ್ ಅವನ ಅಜ್ಜ ಅಲ್ಲ, ಅಜ್ಜನಿಗೆ ಅಜ್ಜ ಹೇಳ್ಬಾರ್ದು, ಅಂಕಲ್ ಹೇಳ್ಬೇಕು. ಗೊತ್ತಾಯ್ತಲ್ಲ? ಆಂಟಿಗೆ ಆಂಟಿ ಹೇಳ್ಬಾರ್ದು, ಅಕ್ಕ ಹೇಳ್ಬೇಕು. ಅಣ್ಣನಿಗೆ ಅಣ್ಣ ಹೇಳ್ಬಾರ್ದು, ಅಕ್ಕನಿಗೆ ಅಕ್ಕ ಹೇಳ್ಬಾರ್ದು. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹೇಳ್ಬಾರ್ದು. ಮತ್ತೆಂತ ಹೇಳ್ಬೇಕು? ಅಲ್ಲ, ಎಂತ ಹೇಳಿ, ಬೇಬಿ ಶೋನಾ. ಬೇಬಿ ಶೋನಾ ಎಲ್ಲ ಗೊತ್ತುಂಟು ನನಗೆ. ಗೊತ್ತಿದ್ರೆ ಇಟ್ಕೋ. ಇವನೆಲ್ಲಿ
ಕರ್ಕೊಂಡು ಹೋಗ್ತಿದ್ದಾನಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ದಾನಂತೆ. ಎಂತ ಗೊತ್ತುಂಟ, ಇವತ್ತೊಂದು ನಾನು ಎಂತ ಗೋಳಿ ಬಿಡಿ ಬಡಿಡಂಬಡಿ ಮನ್ಸು ಬುಡಬುಡಂದಲ್ಲಿ ಪ್ಲೀಸ್ ಯಾಕೆ ಕತ್ತಳೆ ಗೊತ್ತಿಲ್ಲ ನಂಗೆ. ಗೈಸ್ ಎಂತ ಗೊತ್ತುಂಟ, ನಾನೊಂದು ಹೇಳ್ತೇನೆ ಆಯ್ತಾ, ನಂದು ಬ್ರೈನ್ ಉಂಟಲ್ಲ, ನೀ ಅನ್ಫಿಟ್, ನೀನು ಅನ್ಫಿಟ್. ನಾನುಂಟಲ್ಲ ಸ್ವಲ್ಪ ಪ್ರೊಸೆಸಿಂಗ್ ಸ್ವಲ್ಪ ನಾನು ಅದಕ್ಕೆ ಹೇಳುದು ಬ್ರೈನ್ ಫಾಗ್ ಅಂತ ಹೇಳುದು. ಬ್ರೈನ್ ಫಾಗ್ ಹೌದದು, ಅದೇ ಅದಲ್ಲ ಅದೇ. ಬ್ರೈನ್ ಎಂತ ಗೊತ್ತುಂಟ, ಬೇಗ ನಮ್ಗೆ ವರ್ಕ್ ಆಗುದಿಲ್ಲ. ನಾನು ಸ್ವಲ್ಪ ಮೆಲ್ಲ. ಈಗ ಎಂತಾದ್ರು ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ನೀವು ಹುಲಿ ಬರ್ತಿದ್ರೆ ಇವಳು ನೋಡ್ತಾ ಇರ್ತಾಳೆ, ಅದೊಂದು ಕಾಲು ತಿಂದಿರ್ತದೆ, ಮತ್ತೆ ರಿಯಾಕ್ಷನ್ ಇವಳ್ದು ಹುಲಿ, ಇನ್ನೊಂದು ಹುಲಿ ಬಂದು ಇನ್ನೊಂದು ಕಾಲು ತಿಂದಿರ್ತದೆ, ಇವಳು ಮತ್ತೆ ಗೈಸ್ ನಾವಿಬ್ರು ಚಿಕ್ಕ ಇರ್ಬೇಕಾದ್ರೆ ಉಂಟಲ್ಲ, ಚಿಕ್ಕ ಅಲ್ಲ ಹೇಳುದು, ಸಣ್ಣ, ನಾವಿಬ್ರು ಸಣ್ಣದಿರ್ಬೇಕಾದ್ರೆ ಉಂಟಲ್ಲ ತುಂಬಾ ಫೈಟಿಂಗ್ ಮಾಡ್ತಿದ್ವಿ ಆಯ್ತಾ. ಚಿಕ್ಕ ಇರ್ಬೇಕಾದ್ರೆ ನಾವು ತುಂಬಾ ಫೈಟಿಂಗ್ ಮಾಡ್ತಿದ್ವಿ. ಆಕ್ಚುಲಿ ನಂದು ಕೂದಲೆಲ್ಲ ಎಳ್ದಿವನು ನನಗೆ ಎಲ್ಲ. ಅದು ಇರುದೇ, ಅದು ನೀನು ಈಗ ಹೊಸದ್ದು ಅಂತ ಹೇಳ್ತಿದ್ದಿ. ನಾವು ಹೇಗೆ ಫೈಟಿಂಗ್ ಸ್ಟೋರಿ ಯಾಕೆ ಬೇಕು ಮಾರೆ ಅವರಿಗೆ, ನೀನು ಯಾಕೆ ನನ್ನೊಟ್ಟಿಗೆ ಫೈಟ್ ಮಾಡ್ತಿದ್ದಿ ಅಂತ. ಅವ್ರು ಫೈಟ್ ಮಾಡ್ಲಿಲ್ಲ ಅಂತ ಹೇಳಿದ ನೀನು. ಸೊ ಗೈಸ್ ನಾನು ನಿಮ್ಗೊಂದು ಸ್ಟೋರಿ ಹೇಳಿಕೊಟ್ಟೆ. ನಾನು ಚಿಕ್ಕದಿರ್ಬೇಕಾದ್ರೆ ನಂಗೆ ಸ್ವೀಟ್ಸ್ ಚಾಕ್ಲೇಟ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತಾ. ಎಲ್ಲರಿಗೆ ಇಷ್ಟ ಅದು. ಅದು ನನಗೆ ಅಂತೂ ಶುಗರ್ ಐಟಮ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಮತ್ತೆ ನೀನು ಸ್ಪೆಷಲ್ ಏಂಜಲ್ ಅಂತ ಎಣಿಸಿದೆ ನೀನು. ನೀ ಎಂತ ಹೇಳಿಯ, ನೀನೆಂತ ಏಲಿಯನವ ಸ್ಪೆಷಲ್. ಎಲ್ಲರೂ ಇದೇ ಮಾಡ್ತಿದ್ದು ಎಲ್ಲ. ಸೊ ಗೈಸ್ ಇದೆ ಗೋಳಿ ಸೋಡಾ ನೋಡ್ಬೋದು. ಸೊ ಗೋಳಿ ಇಲ್ಲಿ ಇರ್ತದೆ, ಗೋಳಿ ಹೀಗೆ ಲಾಕ್ ಮಾಡಿ ಹೀಗೆ ಹೊಡಿಬೇಕು. ಹೀಗೆ ಹೊಡಿದ್ರೆ ಗೋಳಿ ಉಂಟಲ್ಲ ನೋಡಿ, ಗೋಳಿ ಮೇಲೆ ಬಂದು ಕೂತ್ಕೊಳ್ತದೆ ಕೂಡ. ಹೀಗೆ ವಾಪಸ್ ಹೀಗೆ ಕೆಳಗೆ ಮಾಡಿ ಹೀಗೆ ಲಾಕ್ ಮಾಡಿ ಮತ್ತೆ ಹೀಗೆ ಹೊಡಿಯೋದು. ಇಲ್ಲಿ ನಂದು ಗೋಳಿ ಮೇಲೆ ಬರ್ತಿಲ್ಲ. ನಿಂದು ಗೋಳಿ ಮೇಲೆ ಬರ್ತಿಲ್ವಾ? ಇಲ್ಲಿ ನೋಡು ಮೇಲೆ ಬರ್ತಿಲ್ಲ. ಗೋಳಿ ಸೋಡದು ಗೋಳಿ ಬರ್ತಿಲ್ಲ ಇಲ್ಲ. ಎಂತೆಂತ ತಗೊಳ್ಳಿದ್ಯಾ? ತುಂಬಾ ಐಟಮ್ಸ್ ಕಾಣ್ತಾ ಉಂಟು ಇಲ್ಲಿ ಎಲ್ಲ. ಎಂತ ತಗೊಂಡಿ? ಎಂತ ಶಾಪಿಂಗ್ ಅಲ್ಲಿ ಎಂತ ಮಾಡಿದ್ದೆ? ಎಷ್ಟು ಕೋಟಿದು ಶಾಪಿಂಗ್ ಆಯ್ತು? ಸೊ ಇದು ನಾನೀಗ 5 ಕೋಟಿದು ಶಾಪಿಂಗ್ ಮಾಡಿದ್ದೇನೆ. 5 ಕೋಟಿದು ಆಲ್ಪೆನ್ಲಿಬೆ. ಓ ಮೈ ಗಾಡ್. ಸೊ ಗೈಸ್ ದಿಸ್ ಇಸ್ ಮೈ ಫೇವರೇಟ್ ಚಾಕ್ಲೇಟ್ ಆಯ್ತಾ. ಇದು ಆಲ್ಪೆನ್ಲಿಬೆ ಅಲ್ಲ, ಇದು ಎಕ್ಲೇರ್ಸ್. ಇದು ಎಕ್ಲೇರ್ಸ್. ಆಲ್ಪೆನ್ಲಿಬೆನಾ? ಆಲ್ಪೆನ್ಲಿಬೆ. ಆಲ್ಪೆನ್ಲಿಬೆ ಕಂಪನಿ. ಆಲ್ಪೆನ್ಲಿಬೆ ಕಂಪನಿ. ಎಕ್ಲೇರ್ಸ್. ಆಲ್ಪೆನ್ಲಿಬೆ. ಎಕ್ಲೇರ್ಸ್. ಮತ್ತೆ ಇದು ಪಾರ್ಲೆಜಿ. ಪಾರ್ಲೆಜಿ. ಜಿ ಫಾರ್ ಜೀನಿಯಸ್. ಮತ್ತೆ ಇನ್ನೊಂದು ನಿಮಗೆ ತೋರಿಸ್ಲಿಕ್ಕೆ ಉಂಟು, ನಂಗೆ ಗೊತ್ತಿಲ್ಲ ಇದೆಲ್ಲ ಮಿಲ್ಕ್ ಪೇಡ ತಿಂತೀರಾ ಇಲ್ವಾ ಅಂತ. ತಿನ್ನುದೆಲ್ಲ ಅವ್ರು ತಿನ್ನಿದ್ದಾರೆ ಮಾರೆ. ನೀನು ಇವರೆಲ್ಲ ಎಂತ ಅಖಂಡದಲ್ಲಿ ಇದಾರೆ ಅಂತ ಎಣಿಸಿದ್ಯಾ? ಗೈಸ್ ಇನ್ನೊಂದು ನಮ್ಗೊಂದೀಗ ಅನ್ಬಾಕ್ಸಿಂಗ್ ವಿಡಿಯೋ, ಅನ್ಬಾಕ್ಸಿಂಗ್ ಸೌಂಡ್ ಇವಾಗ. ಸೊ ಆಕ್ಚುಲಿ ನನಗೆ ಟೀಮ್ ಪ್ಯಾರಡೈಸ್ ನ್ಯೂಟ್ರಿಷನ್ ಇಂದ ಒಂದು ಕೊಲಾಬರೇಷನ್ ಅಲ್ಲಿ ಒಂದು ಫ್ರೀ ಬಿ ಸಿಕ್ಕಿತ್ತು. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಫ್ರೀ ಬೀಸ್ ಅಂದ್ರೆ ಫ್ರೀ ಐಟಮ್ಸ್. ಓಕೆ, ಫ್ರೀ ಐಟಮ್ಸ್ ಆಯ್ತಾ. ಸೊ ಅವರು ನನಗೆ ಒಂದು ಓಟ್ಸ್ ಪೌಡರ್ ಕೊಟ್ಟಿದ್ದಾರೆ. ಓಟ್ಸ್ ಪೌಡರ್ ಕೊಟ್ಟಿದ್ದಾರೆ. ಇದು ಫ್ಲೇವರ್ ಯಾವ್ದು ಅಂತ ಹೇಳಿದ್ರೆ ಆಲ್ರೆಡಿ ಟೇಕ್ ಮಾಡಿದ್ವಿ, ಅವಳು ಚಂದ ಕಾಣ್ತಿರ್ಲಿಲ್ಲ ಅಂತೆ. ಇದು ಸೆಕೆಂಡ್ ಟೇಕ್. ಹಾಗೆಲ್ಲ ಗೊತ್ತು ನಂಗೆ. ನಾನು ಬೇಗ ಬೇಗ ಹೇಳ್ತೀನಿ ಗೈಸ್. ನೋಡಿ ಇದರಲ್ಲಿ ಪೌಡರ್ ಕೊಟ್ಟಿದ್ದಾರೆ. ನೋಡಿ ಮ್ಯಾಂಗೋ ಕುಲ್ಫಿ ಕೊಟ್ಟರು. ಓಕೆ, ಮತ್ತೆ ಇದು ಅದೇ ಪ್ರೋಟೀನ್ ಶೇಕರ್. ಮತ್ತೆ ಇದೆಂತ ಗೊತ್ತುಂಟಾ? ಬ್ರೆಸ್ಟ್ ಬ್ಯಾಂಡ್. ಇದು ಆಯ್ತಾ, ಬ್ಯಾಂಡ್. ಅದು ಇದು ಬ್ರ್ಯಾಂಡ್ ಅಲ್ಲ, ಬ್ರೆಸ್ಟ್ ಬ್ಯಾಂಡ್. ಹೀಗೆ ಒರೆಸಲಿಕ್ಕೆ ಶೆಕೆ ಆಗುವಾಗ. ಅದು ಅಲ್ಲ. ಮತ್ತೆ ಒಂದು ಕ್ರಿಯೇಟಿನ್, ಒಂದು ಬಿಸಿ ಡಬಲ್ ಕೊಟ್ಟಿದ್ದಾರೆ. ಒಂದು ಬಿಸಿ ಡಬಲ್ ಮತ್ತೆ ಇನ್ನೊಂದು ಕ್ರಿಯೇಟಿನ್ ಕೊಟ್ಟಿದ್ದಾರೆ ಆಯ್ತಾ. ಓಕೆ, ಅಷ್ಟೇ, ಬೇರೆ ಅಂತ ಕೊಡ್ಲಿಲ್ಲ ಅವರು. ಅಷ್ಟೇ, ಮತ್ತೆ ಎಂತ ಸಹ ಇಲ್ಲ. ಈಗ ನಿಮ್ಗೆ ಮನೆ ಹೋಗಿ ಅವಳು ಹೇಗೆ ಉಂಟಂತ ಟೇಸ್ಟ್ ಎಲ್ಲ ಮಾಡಿ ತೋರಿಸ್ತಾಳೆ. ಹೌದು, ಅದೆಲ್ಲ ಮಾಡಿ ತೋರಿಸ್ತೇನೆ. ಇಷ್ಟೇ ಇದ್ದದ್ದು ನಮ್ಮ ವ್ಲಾಗ್ ಅಲ್ಲಿ, ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟೇ. ಇನ್ನ ಇಲ್ಲ ಕಂಟೆಂಟ್ ಗೈಸ್. ಇವತ್ತಿದ್ದಾಯ್ತು ಕಂಟೆಂಟ್. ಇವತ್ತಿದ್ದು ಕಾಂಟೆಂಟ್ ಆಯ್ತು. ಕೈಯೆಲ್ಲ ನೋವಾಗ್ತಾ ಉಂಟು. ಸೊ ಗೈಸ್ ಅದೆಲ್ಲ ಹೇಳ್ಬೇಡ ಈಗ. ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡಿ, ಇದು ಮಾಡಿ. ಅವ್ರು ಮಾಡ್ತಾರೆ. ಓಕೆ, ಸೊ ಗೈಸ್ ಬೈ. Bye. Take care. See you in the next vlog.